ಚಿಕ್ಕಬಳ್ಳಾಪುರ ಜಿಲ್ಲಾ ಪಂಚಾಯತ್ ಸಭಾಂಗಣದಲ್ಲಿ ಶನಿವಾರ ಆಯೋಜಿಸಿದ್ದ ವಿಶ್ವಗುರು ಬಸವಣ್ಣ ಕರ್ನಾಟಕದ ಸಾಂಸ್ಕೃತಿಕ ನಾಯಕ ಶೀರ್ಷಿಕೆಯನ್ನ ಒಳಗೊಂಡ ಬಸವಣ್ಣನವರ ಭಾವಚಿತ್ರವನ್ನ ಅನಾವರಣಗೊಳಿಸಿ ನಂತರ ಪುಷ್ಪನಮನ ಸಲ್ಲಿಸಿ ಅವರು ಮಾತನಾಡಿದರು. 12ನೇ ಶತಮಾನದಲ್ಲಿ ಜಾತಿರಹಿತ ಮತ್ತು ಸಮಸಮಾಜ ನಿರ್ಮಾಣಕ್ಕಾಗಿ ಬಸವಣ್ಣನವರು ಕ್ರಾಂತಿಕಾರಕ ಹೆಜ್ಜೆಯನ್ನಿಟ್ಟರು. 850 ವರ್ಷಗಳ ಹಿಂದೆ ಬಸವಣ್ಣನವರ ನೇತೃತ್ವದಲ್ಲಿ ಶಿವಶರಣರು ರಚಿಸಿದ ವಚನಗಳು ಎಂದಿಗೂ ಪ್ರಸ್ತುತವಾಗಿವೆ ಎಂದು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಜಾಗತಿಕ ಶಾಂತಿಗಾಗಿ ಮಾನವ ಹಕ್ಕುಗಳ ಬಗ್ಗೆ ಚರ್ಚೆಯಾಗುತ್ತಿವೆ. ಜಾತಿಯನ್ನು ಬಿಟ್ಟು ಹೇಗೆ ಬದುಕಬಹುದೆಂದು ಬಸವಣ್ಣನವರು ತಿಳಿಸಿ ಇಡೀ ಮನುಕುಲಕ್ಕೆ ಮಾದರಿಯಾಗಿದ್ದಾರೆ ಎಂದರು. ಚಿಕ್ಕಬಳ್ಳಾಪುರ ತಾಲೂಕು ಕಚೇರಿಯ ಅಭಿಲೇಖಾಲಯದಲ್ಲಿನ ಕಡತಗಳನ್ನು ಡಿಜಿಟಲೀಕರಣ ಮಾಡಲು ತಮ್ಮ ತಾಲೂಕನ್ನು ಪೈಲಟ್ ಯೋಜನೆಯಡಿ ಸರ್ಕಾರ ಆಯ್ಕೆ ಮಾಡಿಕೊಂಡಿದ್ದು, ಈ ಕಾರ್ಯಕ್ಕೆ ಇಂದಿನಿಂದ ಚಾಲನೆ ದೊರಕಿದೆ. ತಾಲೂಕು ಕಚೇರಿಯಲ್ಲಿರುವ 116,000 ಕಡತಗಳನ್ನು ಸ್ಕ್ಯಾನ್ ಮಾಡಿ ಮುಂದಿನ 150 ದಿನಗಳ ಒಳಗಾಗಿ ಡಿಜಿಟಲೀಕರಣ ವ್ಯವಸ್ಥೆಯಡಿ ತಂದು ಸಾರ್ವಜನಿಕರ ಬೆರಳು ತುದಿಯಲ್ಲಿ ಮಾಹಿತಿ ದೊರಕುವ ವ್ಯವಸ್ಥೆಯನ್ನ ರೂಪಿಸಲಾಗುವುದು ಎಂದರು. ಸಾರ್ವಜನಿಕರು ಯಾವುದೇ ಮಧ್ಯವರ್ತಿಗಳ ಹಾವಳಿ ಇಲ್ಲದೆ ಮೊಬೈಲ್ ಮೂಲಕವೇ ಮಾಹಿತಿಯನ್ನ ತ್ವರಿತವಾಗಿ ಪಡೆಯಬಹುದು. ದೃಢೀಕೃತ ಪ್ರತಿ ಬೇಕಾದಲ್ಲಿ ತಹಸೀಲ್ದಾರ್ ಅವರು ಸಂಪರ್ಕಿಸಿ ಅರ್ಧ ತಾಸಿನಲ್ಲಿ ಮಾಹಿತಿ ಪಡೆಯುವ ವ್ಯವಸ್ಥೆ ಮುಂದಿನ ದಿನಗಳಲ್ಲಿ ಆಗಲಿದೆ ಎಂದು ಭರವಸೆ ನೀಡಿದರು. ಎನ್ನ ಕಾಲೇ ಕಂಬ, ಎನ್ನ ದೇಹವೇ ದೇಗುಲ, ಶಿರವೇ ಒನ್ನ ಕಳಶವಯ್ಯ, ಕೂಡಲ ಸಂಗಮ ದೇವ ಅಂತ ಇವತ್ತು ಸಾಂಸ್ಕೃತಿಕ ನಾಯಕನ ಉದ್ಘಾಟನೆ ನಮ್ಮ ಜಿಲ್ಲಾಡಳಿತ ಭವನದಲ್ಲೂ ತಾಲೂಕು ಭವನದಲ್ಲೂ ಆಗಿದೆ ಸರ್. ಖಂಡಿತವೂ ಕರಿಬೋದು. ಸಿದ್ದರಾಮಯ್ಯನವರು ಆಧುನಿಕ ಬಸವಣ್ಣ ಅಂತಲೂ ಕರಿಬೋದು. ಆಧುನಿಕ ಒಂಥರ ಚೇಂಜ್ಗೆ ಮುನ್ನುಡಿ ಬರೆದವರು. ನೆನ್ನೆ ನೋಡಿ 15ನೇ ಬಡ್ಜೆಟ್ನ ಎಷ್ಟು ಅದ್ಭುತವಾಗಿ 50,000 ಕೋಟಿಗೂ ಹೆಚ್ಚು ಬಡ್ಜೆಟ್ ಕೊಟ್ಟರು. ಬ್ಯಾಲೆನ್ಸಿಂಗ್ ಬಡ್ಜೆಟ್ ಮಾಡಿದ್ರು. ಭಾಳ ಖುಷಿ ಅನಿಸುತ್ತೆ. ಅಂಥ ಬಡ್ಜೆಟ್ನ ಸಿದ್ದರಾಮಯ್ಯ ಸಾಹೇಬ್ರಂಥ ಆರ್ಥಿಕ ತಜ್ಞರು ಮಾತ್ರ ಕೊಡೋಕ್ಕೆ ಸಾಧ್ಯ ಸರ್. ಜಿಲ್ಲಾಧಿಕಾರಿ PN ರವೀಂದ್ರ ಮಾತನಾಡಿ, ಇಂದು ನಮ್ಮಲ್ಲಿ ಹಣ ಸಂಪತ್ತನ್ನು ಸಂಗ್ರಹಿಸುವ ಪ್ರವೃತ್ತಿ ಹೆಚ್ಚಾಗುತ್ತಿದೆ. ಇದಕ್ಕೆ ತದ್ವಿರುದ್ಧವಾಗಿ 12ನೇ ಶತಮಾನದಲ್ಲಿ ಹಂಚಿಕೆಯ ಪ್ರವೃತ್ತಿ ಜನರಲ್ಲಿ ಹೆಚ್ಚಾಗಿತ್ತು. ಅಂತಹ ಪ್ರವೃತ್ತಿಯು ನಿರ್ಮಾಣವಾಗಲು ಮೂಲ ಕರ್ತೃ ಜಗಜ್ಯೋತಿ ಬಸವಣ್ಣನವರು ಎಂದರೆ ತಪ್ಪಾಗಲಾರದು. ಸಾಮಾಜಿಕ ತಾರತಮ್ಯ, ಮೇಲು ಕೀಳು, ಮೂಢನಂಬಿಕೆಗಳು ಮತ್ತು ಆಚರಣೆಗಳನ್ನು ಧಿಕ್ಕರಿಸಿ ಸಮಾನ ಬದುಕನ್ನ ಹೊಂದುವಂತಾಗಲು ಜನ ಸಾಮಾನ್ಯರಿಗಾಗಿ ಸರಳ ರೀತಿಯಲ್ಲಿ ವಚನಗಳನ್ನು ರಚಿಸಿ ಅರಿವು ಮೂಡಿಸಿದರು ಎಂದರು. 12ನೇ ಶತಮಾನದಿಂದ ಇಂದಿನವರೆಗೆ ಜನರಲ್ಲಿ ಹೆಚ್ಚಿನ ಮಟ್ಟದಲ್ಲಿ ವಚನಗಳು ಪ್ರಸರಣವಾಗಿರುವುದರಿಂದ ಪ್ರಸ್ತುತ ಅವರ ಹಲವಾರು ವಚನಗಳು ವಿವಿಧ ಭಾಷೆಗಳಿಗೆ ಭಾಷಾಂತರಗೊಂಡು ಪ್ರಚಲಿತವಾಗುತ್ತಿವೆ. ಹಲವಾರು ದೊಡ್ಡ ದೊಡ್ಡ ಗ್ರಂಥಗಳಲ್ಲಿನ ಒಟ್ಟಾರೆ ಸಾರಾಂಶದ ತಿರುಳು ಇವರ ವಚನಗಳಲ್ಲಿ ಅಡಕವಾಗಿವೆ. ಅವರು ಸ್ಥಾಪಿಸಿದ ಅನುಭವ ಮಂಟಪವು ಭಾರತದ ಮೊದಲ ಪ್ರಜಾಪ್ರಭುತ್ವವನ್ನು ಪ್ರತಿನಿಧಿಸುವ ಸಂಸ್ಥೆಯಾಗಿ ಇಂದಿನ ಸಂಸತ್ ಹಾಗೂ ವಿಧಾನ ಪರಿಷತ್ಗೆ ಸರಿಸಮಾನವಾಗಿ 12ನೇ ಶತಮಾನದಲ್ಲಿ ಕಾರ್ಯನಿರ್ವಹಿಸಿದೆ ಎಂದರು. ಇನ್ನು ಈ ಸಂದರ್ಭದಲ್ಲಿ ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಪ್ರಕಾಶ್ GT ನಿಟ್ಟಾಲಿ, ಅಪರ ಜಿಲ್ಲಾಧಿಕಾರಿ N ತಿಪ್ಪೇಸ್ವಾಮಿ ಇನ್ನೂ ಹಲವರು ಹಾಜರಿದ್ದರು. ಜಂಗಾಲಹಳ್ಳಿ ಅಶ್ವಥ್, CTV ನ್ಯೂಸ್, ಚಿಕ್ಕಬಳ್ಳಾಪುರ.